ರಾಜ್ಯದಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ಅವಧಿ ವಿಸ್ತರಣೆಯಾಗಿದ್ದು ಶಿಕ್ಷಣ ಇಲಾಖೆಯಿಂದ ಅಧಿಕೃತ ಆದೇಶವನ್ನು ಹೊರಡಿಸಲಾಗಿದೆ. ಬೆಂಗಳೂರು ಹೊರತುಪಡಿಸಿ ರಾಜ್ಯದೆಲ್ಲೆಡೆ ವಿಸ್ತರಣೆಯಾಗುವಂತ ಆದೇಶ ಹೊರಡಿಸಲಾಗಿದೆ. ರಾಜ್ಯದಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ಅವಧಿ ವಿಸ್ತರಣೆಯಾಗಿದೆ. ಶಿಕ್ಷಣ ಇಲಾಖೆಯಿಂದ ಈ ಒಂದು ಅಧಿಕೃತ ಆದೇಶವನ್ನು ಹೊರಡಿಸಲಾಗಿರುವಂಥದ್ದು. ಬೆಂಗಳೂರು ಹೊರತುಪಡಿಸಿ ರಾಜ್ಯದೆಲ್ಲೆಡೆ ವಿಸ್ತರಣೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ರಾಜ್ಯವ್ಯಾಪಿ ಅಕ್ಟೋಬರ್ 11ರವರೆಗೂ ವಿಸ್ತರಣೆಯಾಗುವಂಥ ಅಧಿಕೃತ ಆದೇಶವನ್ನು ಸರ್ಕಾರದಿಂದ ಹೊರಡಿಸಲಾಗಿದೆ. ನಾಳೆ ಜಾತಿ ಜನಗಣತಿಗೆ ಡೆಡ್ಲೈನ್ ಹಿನ್ನೆಲೆ ಶಿಕ್ಷಣ ಇಲಾಖೆಯಿಂದ ಶಿಕ್ಷಕರ ಅವಧಿ ವಿಸ್ತರಣೆಯಾಗುವಂಥ ಸಾಧ್ಯತೆ ಕೂಡ ಇದೆ. ಸರ್ವೆಯಲ್ಲಿ ತೊಡಗಿರುವಂಥ ಶಿಕ್ಷಕರು ರಾಜ್ಯವ್ಯಾಪಿ 11-10-2025ರವರೆಗೆ ವಿಸ್ತರಣೆಯಾಗುವಂಥ ಸಾಧ್ಯತೆ ಕೂಡ ಇದೆ. ಬೆಂಗಳೂರಿನಲ್ಲಿ 24-10-2025ರವರೆಗೆ ವಿಸ್ತರಣೆಯಾಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಸರ್ಕಾರದ ಆದೇಶಕ್ಕೂ ಮುನ್ನವೇ ಈ ಒಂದು ನೋಟಿಸನ್ನು ಹೊರಡಿಸಲಾಗಿದೆ. ಒಬಿಸಿ ಆಯೋಗದ ಆದೇಶಕ್ಕೂ ಮುನ್ನ ಸುತ್ತೋಲೆಯನ್ನು ಹೊರಡಿಸಲಾಗಿರುವಂಥದ್ದು. ಶಿಕ್ಷಣ ಇಲಾಖೆಯಿಂದ ಅವಧಿ ವಿಸ್ತರಣೆಯ ಆದೇಶವನ್ನು ಈಗಾಗಲೇ ಹೊರಡಿಸಲಾಗಿದೆ. ಗೊಂದಲ ಮೂಡಿಸಿದ ಈ ಒಂದು ಶಿಕ್ಷಣ ಇಲಾಖೆಯ ಈ ಒಂದು ಆದೇಶ. ಸರ್ವೆ ಅವಧಿ ವಿಸ್ತರಣೆ ಒಬಿಸಿ ಆಯೋಗಕ್ಕಿದೆ, ಇಲ್ಲವೇ ಆಯೋಗಕ್ಕೆ ಸರ್ಕಾರ ಅನುಮತಿಸಬೇಕು. ಆದರೆ ಇಲ್ಲಿ ಶಿಕ್ಷಣ ಇಲಾಖೆಯೇ ಆದೇಶವನ್ನು ಹೊರಡಿಸಿದೆ. ಇದು ಈಗ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ರಾಜ್ಯವ್ಯಾಪಿ ಅಕ್ಟೋಬರ್ 11ರವರೆಗೂ ವಿಸ್ತರಣೆಯಾಗುವಂಥ ಆದೇಶವನ್ನು ಹೊರಡಿಸಿದೆ ಶಿಕ್ಷಣ ಇಲಾಖೆ. ಬೆಂಗಳೂರಿನಲ್ಲಿ ಅಕ್ಟೋಬರ್ 24ರವರೆಗೂ ಸಮೀಕ್ಷೆ ನಡೆಯುವಂಥ ಸಾಧ್ಯತೆ ಇದೆ. ಸರ್ಕಾರದ ಆದೇಶಕ್ಕೂ ಮುನ್ನವೇ ಶಿಕ್ಷಣ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ. ರಾಜ್ಯದಲ್ಲಿ ಜಾತಿ ಜನಗಣತಿ ಸರ್ವೆ ಈಗಾಗಲೇ ಜೋರಾಗಿ ಕೇಳಿ ಬರ್ತಾ ಇದೆ. ಜಾತಿ ಸಮೀಕ್ಷೆಗೆ ನಾಳೆ ಡೆಡ್ಲೈನ್ ಕೊಡಲಾಗಿತ್ತು. ಇನ್ನು ಕಾಸ್ಟ್ ಸರ್ವೆ ಅವಧಿ ಮುಂದುವರಿಯುವುದು ಫಿಕ್ಸ್ ಅನ್ನೋ ಹಲವು ಅನುಮಾನಗಳು ಕೂಡ ಮೂಡಿದ್ವು. ಈಗ ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಇದು ಗೊಂದಲಕ್ಕೀಗ ಎಡೆ ಮಾಡಿ ಕೊಟ್ಟಿರುವಂಥದ್ದು. ಇನ್ನು ಶಿಕ್ಷಣ ಇಲಾಖೆಯಿಂದ ಈ ಒಂದು ಅಧಿಕೃತ ಆದೇಶವನ್ನು ಹೊರಡಿಸಲಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಅಕ್ಟೋಬರ್ 24ರವರೆಗೂ ಸಮೀಕ್ಷೆ ಅವಧಿ ವಿಸ್ತರಣೆಯಾಗಿದೆ. ಇನ್ನು ರಾಜ್ಯವ್ಯಾಪಿ ಕೂಡ ಈ ಒಂದು ಸಮೀಕ್ಷೆ ಮುಂದುವರೆಸಲು ಆದೇಶವನ್ನು ಹೊರಡಿಸಿದೆ. ಶಿಕ್ಷಣ ಇಲಾಖೆಯಿಂದ ಈ ಒಂದು ಅಧಿಕೃತ ಆದೇಶವನ್ನು ಬೆಂಗಳೂರು ಹೊರತುಪಡಿಸಿ ರಾಜ್ಯದೆಲ್ಲೆಡೆ ವಿಸ್ತರಣೆಯಾಗುವಂಥ ಸಾಧ್ಯತೆ ಇದೆ. ಇದು ಈಗ ಹಲವಾರು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಒಬಿಸಿ ಆಯೋಗದ ಆದೇಶಕ್ಕೂ ಮುನ್ನವೇ ಶಿಕ್ಷಣ ಇಲಾಖೆ ಈ ಒಂದು ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು. ಶಿಕ್ಷಣ ಇಲಾಖೆಯಿಂದ ಅಧಿಕೃತ ಆದೇಶವನ್ನು ಈಗ ಹೊರಡಿಸಲಾಗಿದೆ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಆಯೋಗದ ಅಧ್ಯಕ್ಷ ಮಧುಸೂದನ್ ಕೂಡ ಸ್ಪಷ್ಟನೆಯನ್ನು ನೀಡಿದರು. ಬೆಂಗಳೂರಿನಲ್ಲಿ ಅಕ್ಟೋಬರ್ 24ರವರೆಗೂ ಸಮೀಕ್ಷೆ ಅವಧಿಯನ್ನು ವಿಸ್ತರಣೆ ಮಾಡುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ದುರ್ಗೇಶ್, ಶಿಕ್ಷಣ ಇಲಾಖೆಯಿಂದ ಈಗಾಗಲೇ ಮರು ಸರ್ವೆಗೆ ಮತ್ತೆ ಅವಧಿಯನ್ನು ವಿಸ್ತರಣೆ ಮಾಡಿರುವಂಥದ್ದು, ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಎಸ್ ಕಾರ್ತಿಕ್, ನಿಗದಿತ ಅವಧಿಯಲ್ಲಿ ಜಾತಿ ಗಣತಿ ಮತ್ತು ಸಾಮಾಜಿಕ ಶೈಕ್ಷಣಿಕ ಈ ಆರ್ಥಿಕ ಸಮೀಕ್ಷೆಯ ಅವಧಿಯನ್ನ ವಿಸ್ತರಣೆ ಮಾಡಿ ಇದೀಗ ಶಿಕ್ಷಣ ಇಲಾಖೆ ಶಿಕ್ಷಕರಿಗೆ ಅವಧಿಯನ್ನ ವಿಸ್ತರಿಸಿರೋದು ಒಂದು ಕಡೆ ಆದ್ರೆ, ರಾಜ್ಯ ಸರ್ಕಾರ ಕೂಡ ಇದೀಗ ಏನು ಈ ಅವಧಿಯನ್ನ ವಿಸ್ತರಣೆ ಮಾಡಿರುವಂತದ್ದು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯ
ಸಮೀಕ್ಷೆ ಆಗ್ಬೇಕಾಗಿತ್ತು. ರಾಜ್ಯದಲ್ಲಿ ಸೆಪ್ಟೆಂಬರ್ 28ರಿಂದ ಈ ಒಂದು ಸಮೀಕ್ಷೆ ಆರಂಭವಾಗಿದ್ರೆ ಬೆಂಗಳೂರಿನಲ್ಲಿ ನಿನ್ನೆಯಿಂದ ಈ ಒಂದು ಸಮೀಕ್ಷೆ ಆರಂಭವಾಗಿರುವಂತದ್ದು. ನಿಗದಿತ ಅವಧಿಯಲ್ಲಿ ಈಗ ಸಮೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ಮನಗಂಡಿರೋದು ಒಂದು ಕಡೆ ಆದ್ರೆ, ಶಿಕ್ಷಕರ ಒಂದು ರಜೆಗಳು ಕೂಡ ಈಗ ಮುಗಿದಿರುವಂತದ್ದು. ಹೀಗಾಗಿ ಈ ಸಂದರ್ಭದಲ್ಲಿ ಅಂದ್ರೆ ಏನು ಶನಿವಾರ ರವಿವಾರ ಇರುವಂತಹ ವಾರದ ರಜೆ ದಿನಗಳನ್ನು ಕೂಡ ಬಳಸಿಕೊಳ್ಳೋದಕ್ಕೆ ಒಂದು ಕಡೆ ಚಿಂತನೆ ನಡೆಸಲಾಗ್ತಾ ಇತ್ತು. ಆದ್ರೆ ಇದೀಗ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ಇದೀಗ ಹೊಸದಾಗಿ ಆದೇಶ ಆಗಿರುವಂತದ್ದು. ಪ್ರಮುಖವಾಗಿ 10ರವರೆಗೆ ಈ ಒಂದು ಅವಧಿಯನ್ನು ವಿಸ್ತರಣೆ ಮಾಡಿ ಆದೇಶವನ್ನ ಹೊರಡಿಸಿದ್ದು. ಜೊತೆಗೆ ರಾಜ್ಯ ಸರ್ಕಾರವು ಕೂಡ ರಾಜ್ಯದಲ್ಲಿ ಈ ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದಂತಹ ಪ್ರಮುಖವಾಗಿ ಸಮೀಕ್ಷೆ ಆಗಿಲ್ಲ ಅನ್ನುವ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಅವಧಿಯನ್ನ ವಿಸ್ತರಣೆ ಮಾಡಬೇಕು ಅನ್ನೋ ಚಿಂತನೆಯನ್ನು ಮಾಡ್ತಾ ಇತ್ತು. ಹೀಗಾಗಿ ಬೆಂಗಳೂರಿನಲ್ಲೂ ಕೂಡ ಅವಧಿ ವಿಸ್ತರಣೆ ಆಗಿರುವಂತದ್ದು. ಜೊತೆಗೆ ರಾಜ್ಯಾದ್ಯಂತ 10ರವರೆಗೆ ಅಂದ್ರೆ ಅಕ್ಟೋಬರ್ 10ರವರೆಗೆ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಒಂದು ಮುಂದೂಡಿಕೆ ಆಗಿರುವಂತದ್ದು. ಕಾರ್ತಿಕ್, ಪ್ರಮುಖ ರಾಜ್ಯ ಸರ್ಕಾರ ಈ ಒಂದು 7.5 ಕೋಟಿ ಜನರನ್ನ ತಲುಪುವಲ್ಲಿ ಒಂದು ವಿಳಂಬ ಆಗಿದೆ. ರಾಜ್ಯವ್ಯಾಪಿ 11ರವರೆಗೆ ಈ ಒಂದು ಸಮೀಕ್ಷೆಯನ್ನು ವಿಸ್ತರಣೆ ಮಾಡಿದೆ. ಬೆಂಗಳೂರಿನಲ್ಲಿ 24ರವರೆಗೆ 25ರವರೆಗೆ ಈ ಒಂದು ಸಮೀಕ್ಷೆಯನ್ನ ವಿಸ್ತರಣೆ ಮಾಡಿ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ಅವಧಿ ವಿಸ್ತರಣೆ ಮಾಡಿದೆ. ಇತ್ತ ರಾಜ್ಯ ಸರ್ಕಾರವು ಕೂಡ ಈ ಒಂದು ಅವಧಿಯನ್ನ ವಿಸ್ತರಣೆ ಮಾಡ್ತಿರುವಂತದ್ದು. ಪ್ರಮುಖವಾಗಿ 7 ಕೋಟಿ ಜನರನ್ನ ಸಂಪರ್ಕ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ, ಅದರ ಜೊತೆಗೆ ಶಿಕ್ಷಕರಿಂದ ಈ ಒಂದು ಸಮೀಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ವಾರದ ರಜೆಗಳನ್ನು ಕೂಡ ಬಳಸಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಿರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್.